ಬೇರೆದ್ರೆ ಯಾಕೆ ತಿದ್ದುತ್ತಾರೆ ಇವರು? ಸರ್ಕಾರ ಯಾಕೆ ತಿದ್ದಬೇಕು? ಅವ್ರು ಆಯ್ತಪ್ಪ, ನಾವು ದಾಡಿದೆವು, ಸಮಸ್ಯೆ ದಾಡಿದವ್ರಿಗೆ ಅವ್ರಿಗೆ ಒಂದು ದಿನ ಉರುಳಿದ್ರೆ ಸಾಕು, 5 ವರ್ಷ ಆಡಳಿತ ಇರ್ತದೆ. ಈಗ 2.5 ವರ್ಷ ಆಗಲಿಕ್ಕೆ ಬಂದದ. ಅವ್ರ ಸಮಸ್ಯೆ ಅವ್ರಿಗೆ ಹೆಚ್ಚಾಗಿದೆ. ಮತ್ತು ಅದ್ರಾಗ ಈ ಸಮಸ್ಯೆ ಒಂದು ಮತ್ತೊಂದೆಲ್ಲಿ ಮಾಡೋಕೆ ಕೊಡ್ತಾರೆ, ಅವ್ರ ಬಗ್ಗೆ ಹೇಳ್ತಪ್ಪ ಅಂತೇಳಿ ನಿಟ್ಟುಸಿರು ಬಿಟ್ಟಿದ್ದಾರೆ ಅವರು. ಅದು ಸಹಿತ ಆದರೆ ಮುಧೋಳ, ಬಾಗಲಕೋಟೆ, ಬಿಜಾಪುರದಲ್ಲಿ ಮಾತ್ರ ಇದನ್ನು ಮುಂದುವರೆದ. ಅವ್ರಿಗೆ ಅರ್ಥ ಆಗ್ಯದ, ಇಲ್ಲ ಮೋಸ ಆಗ್ಯದ ಅಂತೇಳಿ. ಅದಕ್ಕೆ ಈಗಾದರೂ ಏನು ತಪ್ಪಾಗಿಲ್ಲ. ಗುರ್ಲಾಪುರದ ರೈತ ಹೋರಾಟಗಾರರು ಎಲ್ಲ ರೈತರನ್ನು ಕೂಡಿಸ್ಕೊಂಡು ಒಂದು ಸಮನ್ವಯ ಸಮಿತಿಯನ್ನು ಮಾಡ್ಕೋಬೇಕಾಗಿದೆ ಇವತ್ತು. ಯಾಕಂದರೆ ಇದು ನಿರಂತರ ಇರೋದನ್ನ ಇದು ನಿಮಗೆ ಮಾರ್ಕೆಟ್ನಂತೆ ಅವ್ರು ಕೊಡೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾವ ಸರ್ಕಾರ ಬಂದರೂ ಸಾಧ್ಯ ಇಲ್ಲ. ಯಾವ ನಾಳೆ ಕಮ್ಯುನಿಸ್ಟ್ ಮಾತಾಡ್ತಾರಲ್ಲ ಕಮ್ಯುನಿಸ್ಟರು, ಇಲ್ಲವ್ರು ಯಾವ ಕಮ್ಯುನಿಸ್ಟ್ ರಾಜ್ಯದಲ್ಲಿ ಸಹಿತ ಆಗಿಲ್ಲ. ಮತ್ತು ನಮ್ಮ ಬಿ ಜೆ ಪಿಗಳಂತೆ ಕೇಳೋ ಆಗಿಲ್ಲ ಅವರನ್ನು. ಅವ್ರು ಯಾಕಂದ್ರೆ ಮೂಲತಃ ಈ ಒಂದು ವ್ಯಾಪಾರಿ ವರ್ಗದ ಪರವಾಗಿ, ಈಗಂತೆ ಅವ್ರು ಕಾರ್ಪೊರೇಟ್ ಪರವಾಗಿ ಏನಿದ್ರು ಅದಾನಿ ಅಂಬಾನಿಯವ್ರ ಜೊತೆ ಮಾತ್ರ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವ್ರು ಬೇಕಾದಂಥ ಕಾನೂನುಗಳು ಮಾಡ್ತಾರೆ. ಇನ್ನು ಈ ರೈತರಿಗೆ ನೋಡ್ರಿ, ಕೇಂದ್ರದಲ್ಲಿ 11.25 ಇಟ್ಟಿದ್ದಾರೆ, ಕೊಡ್ತಾರೆ ಅವರು 3,600-700 ಕೊಡ್ತಾರೆ. ಖರ್ಚು ಎಷ್ಟು ಬರ್ತದೆ ಬೆಳಿಬೇಕಾದ್ರೆ? ಈಗಾಗಲೇ ಚರ್ಚೆ ಸಾಕಷ್ಟು ಮಾಡಿದ್ವಿ ನಾವು. ಇಲ್ಲ ಅಸಾಧ್ಯದೊಂದು ಗುರಿ ಇಟ್ಬಿಡೋದು. ನಮ್ಮ ಮೋದಿಯವ್ರು ಬಂದ ಮೇಲೆ ರಿಕವರಿದ ಪಾಯಿಂಟ್ ಎಬ್ಬಿಸಿಬಿಟ್ರು ಅವರು. ಎಬ್ಬಿಸಿ ರೈತರಿಗೆ ಎಲ್ಲಿ ಹೆಣಿಬೇಕಾದ್ರೆ ಹೆಣಿತಾ ಬಂದರು. ಹೀಗಾಗಿ ಇವತ್ತು ರೈತ ದಿನಕ್ಕೆ 27 ರೂಪಾಯಿ ಪಗಾರ ದುಡಿಯುವಂಥ ದುಸ್ಥಿತಿಗೆ ಇವತ್ತು ಬಂದು ನಿಂತಿದ್ದಾರ. ಇದನ್ನು ನೀವು ಅಭ್ಯಾಸ ಮಾಡಬೇಕಾಗಿದೆ ರೈತರು. ಇವತ್ತು ಕೆಲವೇ ಜನ ಕಲ್ತಿದ್ದೀರಿ ರೈತರು. ಕೆಲವು ಜನ ಕಲ್ತವರು ಇವತ್ತು ಅಗ್ರಿಕಲ್ಚರ್ ಆಫೀಸು, ಆ ಆಫೀಸರು, ಈ ಆಫೀಸರು, ಆ ಅಧಿಕಾರಿಗಳು ಓಡಿ ಹೋಗಿಬಿಟ್ಟಿದ್ದಾರೆ. ಇವತ್ತು ನಮ್ಮ ದಳವಾಯಿ ಅಶೋಕ್ ದಳವಾಯಿ ಅವರು ಒಕ್ಕಲಿತನ ಕುಟುಂಬದಿಂದ ಬಂದಂಥವ್ರು. ಅವ್ರಿಗೆ ಗೊತ್ತದ ಮಾರ್ಕೆಟ್ ಇಲ್ಲ ಅಂತೇಳಿ. ಅವ್ರು ಸ್ವತಃ ಮನೆ ತಮ್ಮ ಭಾಷಣದಲ್ಲಿ ಮಾತಾಡಿಕೊಂಡ್ರು. ಅವರು ಇಲ್ಲ, ಅಭಿವೃದ್ಧಿ ಸಾಕಷ್ಟು ಆಗ್ಯದ, ಡೆವಲಪ್ ಆಗ್ಯದ, ಬೆಳೆಗಳು ಸಾಕಷ್ಟು ಬೆಳೀತಾ ಇದ್ದಾವೆ, ಇನ್ನೂ 2 ತಿಂಗಳವರೆಗೆ ನಾವು ಇಡೀ ದೇಶದ ಜನರಿಗೆ ಕೂಡಿಸಿ ಊಟ ಹಾಕ್ಬೋದು ಅಂತೇಳಿ. ಆದರೆ ಅದೇ ಕಾಲಕ್ಕೆ ರೈತಿಗೆ ಮಾರ್ಕೆಟ್ ಇಲ್ಲ, ಅವು MSP ಮಾಡಿಸ್ಬೇಕು ಅನ್ನೋಂಥ ಮಾತನ್ನು ಇವ್ರು ರೈತರು ಕೇಳಬೇಕು ಅಂತ ಹೋರಾಟ ಮಾಡಬೇಕು ಅನ್ನೋ ಮಾತನ್ನು ಮಾತಾಡಲಿಲ್ಲ. ಯಾಕಂದರೆ ಸರ್ಕಾರದ ಪರವಾಗಿ ಮಾತಾಡೋಂಥವ್ರು ಅವರು. ಅಂದರೆ ಯಾವ ರೈತ ಕುಟುಂಬ ಬಂದಂಥ ಅಧಿಕಾರಿಗಳಿದ್ದಾರೋ, ರಾಜಕಾರಣಿಗಳಿದ್ದಾರೋ, ಅವರೊಬ್ಬರಲ್ಲ, ರಾಜಕಾರಣಿಗಳು ಸಹಿತ ಇದ್ರ ಬಗ್ಗೆ ಯಾರೂ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರಿಗಂದ್ರೆ ಅವಶ್ಯಕತೆ ಇಲ್ಲ.